ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ನಿಮಗೆ ಇವತ್ತು ಒಬ್ಬ ಅಪರೂಪದ ಮುಖಂಡರ ಬಗ್ಗೆ ತಿಳಿಸ್ತಿದ್ದೀನಿ. ಯಾರಪ್ಪ ಆ ಅಪರೂಪದ ಮುಖಂಡರು ಅಂತೀರಾ? ಎಸ್ ವೀಕ್ಷಕರೇ, ಅವರು ಬೇರಾರೂ ಅಲ್ಲ, ತಮ್ಮ ಡಿಫರೆಂಟ್ ಅಭಿಪ್ರಾಯಗಳ ಮೂಲಕ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಚಿರಪರಿಚಿತರಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ನಂದಿ MM ಭಾಷಾರವರು. ತಮ್ಮ ವಿಶಿಷ್ಟ ಮಾತಿನ ಶೈಲಿ, ನೇರ ಮತ್ತು ನಿಷ್ಠೂರ ಅಭಿಪ್ರಾಯ ಮಂಡನೆಯಿಂದ ಇಡೀ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಪರೇಟ್ ಫ್ಯಾನ್ ಬೇಸ್ ಹೊಂದಿರೋ ನಾಯಕರು ಡಾಕ್ಟರ್ ನಂದಿ MM ಭಾಷಾರವರು. ದೇಶದ ವಿಚಾರ ಅಂತ ಬಂದಾಗ ಮೊದಲು ದೇಶ, ಆ ನಂತರವೇ ಎಲ್ಲವೂ ಎಂದು ನೇರವಾಗಿ ಮಾತನಾಡುವ ಏಕೈಕ ಮುಸ್ಲಿಂ ಮುಖಂಡರು ಎಂದರೆ ನಿಜಕ್ಕೂ ತಪ್ಪಾಗಲಾರದು. ಹಿಂದೂ ಮುಸ್ಲಿಂ ಭಾಯಿ ಎಂದು ಸದಾ ಸಾಮರಸ್ಯದ ಮಾತುಗಳನ್ನು ಆಡೋ ಧರ್ಮಾತೀತ ವ್ಯಕ್ತಿ ಇವರು. ಸಮುದಾಯದ ಮುಖಂಡರಾಗಿ ಅತ್ತ ತಮ್ಮ ಸಮುದಾಯವನ್ನು, ಸಾಮಾಜಿಕ ವ್ಯಕ್ತಿಯಾಗಿ ಇತ್ತ ಇಡೀ ಸಮಾಜವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬರುತ್ತಿದ್ದಾರೆ ಭಾಷಾಭಾಯ್. ತಮ್ಮ ಬಳಿ ಸಹಾಯ ಹರಿಸಿ ಬರುವವರಿಗೆ ತಮ್ಮ ಕೈಲಾದ ಮಟ್ಟಿಗೆ ಯಾವುದೇ ರೀತಿ ಪ್ರಚಾರ ತೆಗೆದುಕೊಳ್ಳದೆ ನಿರಂತರವಾಗಿ ಸೇವಾ ಕಾರ್ಯ ಮಾಡುತ್ತಿದ್ದಾರೆ ಈ ಭಾಷಾಭಾಯ್. ವೀಕ್ಷಕರೇ, ಮುಂದೆ ಡಾಕ್ಟರ್ ನಂದಿ MM ಭಾಷಾರವರನ್ನ ನಮ್ಮ ಚಾನೆಲ್ನಲ್ಲಿ ಒಂದು ಪಾಡ್ಕಾಸ್ಟ್ ಮಾಡಲಿದ್ದೇವೆ. ಆಗ ಇವರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸುತ್ತೇವೆ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 2 ದಿನಗಳಿಂದ ಮುಸ್ಲಿಂ ಸಮುದಾಯದಿಂದ ಖವಾಲಿ ಕಾರ್ಯಕ್ರಮ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತನು ಮನ ಧನ ಎಲ್ಲದರೊಂದಿಗೆ ಭಾಗವಹಿಸಿದ ನಂದಿ ಭಾಷಾರವರನ್ನ ನಮ್ಮ ವಾಹಿನಿ ಮಾತನಾಡಿಸಿತು. ಎಂದಿನಂತೆ ಡಾಕ್ಟರ್ ನಂದಿ MM ಭಾಷಾರವರು ಸಾಮರಸ್ಯದ ಸಂದೇಶವನ್ನು ಸಾರುತ್ತಾ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಎಂಬಂತೆ ಬಾಳುತ್ತಿದ್ದೇವೆ ಎಂದು ಮುಕ್ತ ಕಂಠದಿಂದ ಮಾತನಾಡಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವಂತಹ MG ರಸ್ತೆಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ಸ್ಥಳ ಹಜರತ್ ಸೈಯದ್ ಮಿಸ್ಕಿನ್ ಶಾ ಸೈಲಾನಿ ಸರ್ಕಾರ ಅಂತೇಳ್ಬಿಟ್ಟು, ಈ ದರ್ಗಾದಲ್ಲಿ ಪ್ರತಿ ವರ್ಷ ನಿನ್ನೆ ಸಂದಲ್ ಕಾರ್ಯಕ್ರಮ ನಡೀತು. ಸಂದಲ್ ಅಂದರೆ ಗಂಧದ ಕಾರ್ಯಕ್ರಮ. ಇವತ್ತು ಖವಾಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಖವಾಲಿ ಕಾರ್ಯಕ್ರಮಕ್ಕೆ ಬಾಂಬೆಯಿಂದ ಬಹಳ ವಿಶೇಷವಾದಂತಹ ಅತಿಥಿ ಬರ್ತಾ ಇದ್ದಾರೆ. ಈ ಒಂದು ದರ್ಗಾದಲ್ಲಿ ಏನಿದೆ ಅಂದರೆ ನೋಡಿ, ಇವತ್ತು ನಮ್ಮ ಭಾರತ ದೇಶ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರೋದು, ಜಾತಿ ಧರ್ಮ ಇಲ್ಲದಿರ ವಿಶ್ವದಲ್ಲೇ ಯಾವುದಾದ್ರೂ ಒಂದು ದೇಶ ಇದೆ ಅಂದರೆ ನಮ್ಮ ಭಾರತ ದೇಶ. ಯಾಕೆ ಅಂದರೆ ಇಷ್ಟೊಂದು ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದರೆ, ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮದ ರೂವಾರಿ ಯಾರು ಗೊತ್ತಾ ನಿಮಗೆ? ಜೈಕುಮಾರ್ ಅಂತೇಳ್ಬಿಟ್ಟು ಜೈ ಫೌಂಡೇಶನ್ನ ಅಧ್ಯಕ್ಷರು. ಅವರು ಇವತ್ತು ಖವಾಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾವು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನಿಂದ ನಾವು ನಮ್ಮ ಕೈಲಾದ ಒಂದು ಮಟ್ಟಿಗೆ ನಾವು ಮಾಡಿದ್ದೀವಿ. ಆದರೆ ನಾನು ಹಿಂದೂ ಅನ್ನೋದು ಮರೆತು ನಾನೊಬ್ಬ ಭಾರತೀಯ, ಇಲ್ಲಿರುವಂಥ ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಸಿಖ್ ಆಗಲಿ, ಈಸಾಯಿ ಆಗಲಿ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತು ಜೈಕುಮಾರ್ ಅವರು ಈ ಒಂದು ಖವಾಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳಷ್ಟು ಇನ್ನೂ ಬೇರೆ ಬೇರೆ ಕೆಲಸಗಳು ಅವರು ಮಾಡಿದ್ದಾರೆ ಇವಾಗ ಈ ಒಂದು ಗಂಧ ಮತ್ತು ಉರ್ಸ್ ಕಾರ್ಯಕ್ರಮದಲ್ಲಿ. ನಾನು ಮೊದಲನೇದಾಗಿ ನಮ್ಮ ಜೈಕುಮಾರ್ ಅವರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ದರ್ಗಾ ಕಮಿಟಿ ಪ್ರತಿ ವರ್ಷ ಯಾರು ಏನೇ ಮಾಡದಿರೋ ಹೋಗಲಿ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು, ನೀವು ವಿಶೇಷವಾಗಿ ನೀವು ನೋಡಿರ್ಬೋದು, ಪತ್ರಕರ್ತರು ನಮಗಿಂತ ಬಹಳ ಚೆನ್ನಾಗಿ ನಿಮಗೆ ಗೊತ್ತು. ಈ ಒಂದು ದರ್ಗಾದಲ್ಲಿ ಏನಂದರೆ, ಬೆಳಗ್ಗೆ ಎದ್ದುಬಿಟ್ಟು ಮುಸಲ್ಮಾನರಿಗಿಂತ ಜಾಸ್ತಿ ನಮ್ಮ ಹಿಂದೂ ಬಾಂಧವರು ಬಂದು ದರ್ಶನ ಮಾಡಿ ಹೂವು ಎಲ್ಲ ಹಚ್ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋದಿಲ್ಲ. ವಿಶೇಷವಾಗಿ ಕರ್ಗಾ ಮಹೋತ್ಸವ ನಡೀತದೆ. ಆಗ ನಾವು ನಮ್ಮ ಕೈಲಾದ ಒಂದು ಸಹಾಯ, ಏನೋ ಒಂದು ನೀರು ಹಂಚೋದು, ಒಂದು ಅನ್ನ ಹಂಚೋದು, ಒಂದು ಬ್ಯಾನರ್ಸ್ ಹಾಕೋದು, ಏನೋ ನಮ್ಮ ಕೈಲಾದ ನಾವು ಮಾಡ್ತಾಯಿರ್ತೀವಿ. ಅದೇ ರೀತಿ ನಮ್ಮ ಸಂದಲ್ ಕಾರ್ಯಕ್ರಮ ಬಂದಾಗ ನಮ್ಮ ಹಿಂದೂ ಬಾಂಧವರೆಲ್ಲ ನೋಡಿ, ಇವತ್ತು ಒಂದು ಹೈವೇ ಇದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೈವೇ ಇಲ್ಲ. ಆದರೂ ನಮ್ಮ ಹೃದಯ ಭಾಗದಿಂದ ಹೋಗೋವಂಥ ಒಂದು ಹೆದ್ದಾರಿ ಬಂದ್ ಮಾಡಿ ಇವತ್ತು ಈ ಒಂದು ದರ್ಗಾದ ಉರ್ಸ್ ಕಾರ್ಯಕ್ರಮ ನಡೆಸೋಕ್ಕೆ ನಮ್ಮ ಹಿಂದೂ ಮುಸ್ಲಿಮ್ಸ್ ಐಕ್ಯತೆ ಭಾವೈಕ್ಯತೆಯಿಂದ ಮಾಡ್ತಾಯಿದ್ದಾರೆ ಅಂದರೆ ನೀವು ತಿಳ್ಕೊಳ್ಳಿ ನಮ್ಮಲ್ಲಿ ಎಷ್ಟು ಒಳ್ಳೆತನ ಇದೆ.
ನಾವು ಹಿಂದೂ ಮುಸ್ಲಿಮ್ಸ್ ಯಾವ ರೀತಿ ಇದ್ದೀವಿ, ನಾವು ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲೇ ಈಗ ಏನಾಗುತ್ತೆ ಅಂದರೆ, ದೇಶ ಅಂದಮೇಲೆ ಒಬ್ಬ ಹುಟ್ಟಿಗೆ ಒಂದು ತಂದೆ ತಾಯಿಗೆ ಹುಟ್ಟಿದ 5 ಮಕ್ಕಳೇ ಸರಿಯಾಗಿರಲ್ಲ, ಅಂಥ ಕಾಲ ಇದು. ಅದರಲ್ಲಿ ಕೆಲವರು ಮೊಸರಲ್ಲಿ ಕಲ್ಲು ಹುಡ್ಕುವಂತಹ ಕೆಲಸ ಕೆಲವರು ಮಾಡ್ತಾರೆ. ಈಗ ನಮ್ಮ ಪಕ್ಷಗಳಲ್ಲೂ ಅಷ್ಟೇ, ನಾನು BJP ಪಕ್ಷಕ್ಕೆ ಯಾವತ್ತೂ ವಿರೋಧಿ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಪರಾನೂ ಅಲ್ಲ, ಜಳಕ್ಕೂ ವಿರೋಧಿ ಅಲ್ಲ. ಯಾಕೆ ಅಂದರೆ BJPಯಲ್ಲಿರೋ ಎಲ್ಲರೂ ಕೆಟ್ಟೋರು ಅಂತಲ್ಲ, ಯಾರು ಕೆಲವರು ಏನೋ ಒಂದು ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಮುಸಲ್ಮಾನರು ಇಡೀ ವಿಶ್ವದಲ್ಲೇ ಆರಾಮಾಗಿ ಬದುಕ್ತಾ ಇದ್ದಾರೆ ಅಂಥ ದೇಶ ನಮ್ಮದು. ಯಾಕೆ ಅಂದರೆ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮದೇ ರಾಷ್ಟ್ರಗಳಾದಂತಹ ಇಸ್ಲಾಮಿಕ್ ರಾಷ್ಟ್ರಗಳು ಎಷ್ಟು ರಾಷ್ಟ್ರಗಳಿದ್ದರೂ ಕೂಡ ಇವತ್ತು ಇರಾನ್ ಸಹಾಯಕ್ಕೆ ಯಾವುದೇ ಒಂದು ಇಸ್ಲಾಂ ರಾಷ್ಟ್ರ ಹೋಗ್ತಾ ಇಲ್ಲ. ಇರಾನ್ ಸಹಾಯಕ್ಕೆ ಹೋಗ್ತಾ ಇರೋದು ಯಾವ ರಾಷ್ಟ್ರ ಹೋಗ್ತಾ ಇದೆ? ಇವತ್ತು ರಷ್ಯಾ ಹೋಗ್ತಾ ಇದೆ, ಚೈನಾ ಹೋಗ್ತಾ ಇದೆ ಅಲ್ವಾ. ನಮ್ಮ ಭಾರತ ಒಂದು ಮೊನ್ನೆ ಇದರಲ್ಲಿ ನಮ್ಮ ಪ್ರಧಾನಿಗಳು ಕೂಡ ಇದು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಿಗಳು ಇಸ್ರೇಲ್ ದೇಶಕ್ಕೆ ಭೇಟಿ ನೀಡಿದಾಗ ನಮ್ಮ ದೇಶದ, ನಾವು ಮುಸಲ್ಮಾನ ಅಂತ ಹೇಳ್ತಾ ಇಲ್ಲ, ಎಲ್ಲ ಇತಿಹಾಸ ತಿಳಿದಿರುವಂತಹ ವ್ಯಕ್ತಿಗಳು, ಮೇಧಾವಿಗಳು, ಪ್ರಗತಿಪರ ಚಿಂತಕರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಆದರೆ ಇವತ್ತು ನನ್ನ ಪ್ರಕಾರ ನಮ್ಮ ದೇಶ ಇಡೀ ವಿಶ್ವದಲ್ಲೇ ನಾವು ಶಾಂತಿಪ್ರಿಯತೆಗೆ ಹೆಸರಾಗಿರುವಂಥ ದೇಶ. ಅಂಥ ದೇಶದಲ್ಲಿ ಇಂಥ ಒಂದು ದರ್ಗಾ ಕಾರ್ಯಕ್ರಮ ಆಗಲಿ, ಒಂದು ಕರ್ಗಾ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ದೇವಸ್ಥಾನದಾಗಲಿ, ಯಾವುದೇ ಒಂದು ಚರ್ಚ್ದಾಗಲಿ, ಎಲ್ಲರೂ ಅನ್ಯದಿಂದ ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡುವಂತಹ ಹಬ್ಬಗಳಿವು. ಇವತ್ತು ನಮ್ಮ ಎಲ್ಲ ಆತ್ಮೀಯ ಡಾಕ್ಟರ್ MM ನಂದಿ ಭಾಷಾಬಾಯ್, ನೀವೊಬ್ಬ ಅಪ್ಪಟ ದೇಶಪ್ರೇಮಿ ಎಂಬುದು ನಿಮ್ಮ ಮಾತುಗಳಲ್ಲಿ ಎದ್ದು ಕಾಣುತ್ತದೆ. ನಿಮ್ಮ ಎಲ್ಲ ಕಾರ್ಯಗಳಿಗೆ ನೀವು ನಂಬಿದ ಅಲ್ಲಾಹು ಯಶಸ್ಸನ್ನು ಕರುಣಿಸಲಿ ಅಂತ ಹರಿಸ್ತೀವಿ. ಖುದಾಫೀಸ್ ಭಾಷಾಬಾಯ್. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.